ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಿನ್ನೆ ನಾನು ಕಡಲ ಪರ್ವದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಹಾಗೆ ಇವತ್ತು ಕಡಲ ಪರ್ವವನ್ನು ತೋರಿಸ್ತೇನೆ. ಹೇಗಿದೆ, ಏನು ಕತೆ ಅಂತ. ಇಲ್ಲೇ ನಡೀತಿದೆ, ತುಂಬಾ ಚೆನ್ನಾಗಿದೆ. ತುಂಬ ಜನ ಬಂದಿದ್ದಾರೆ, ತುಂಬ ಕ್ರೌಡ್ ಉಂಟು. ಹಾಗೆ ಎಲ್ಲ ಸ್ಪರ್ಧೆಗಳು ನಡೀತಾ ಇತ್ತು. ಈಗ ಎಲ್ಲ ಫುಡ್ ಸ್ಟಾಲ್ಗಳು, ಅದು ಇದು ಡ್ಯಾನ್ಸ್ ಎಲ್ಲನೂ ಇದೆ. ಸೊ ನೋಡ್ಕೊಂಡು ಬರೋಣ ಬನ್ನಿ, ಓಕೆನಾ? ಸೊ ವೆಲ್ಕಮ್ ಟು ಕಡಲ ಪರ್ವ. ದೊಡ್ಡಕೊಪ್ಪಳ ಮೊಗವೀರ ಮಹಿಳಾ ಮಂಡಳಿ ವತಿಯಿಂದ ನಡೆಯುವ ಕಡಲ ಪರ್ವಕ್ಕೆ ಸ್ವಾಗತ ಎಲ್ಲರಿಗೂ. ಎಲ್ಲರೂ ಹಾಯ್ ಹೇಳ್ತಿದ್ದಾರೆ. ಹಾಗೆ ಮಧ್ಯಾಹ್ನದ ಗಂಜಿ ಊಟಕ್ಕೆ ಒಣ ಮೀನಿನ ಚಟ್ನಿಗೆ ಎಲ್ಲರೂ ಕೂಡ ಸಿದ್ಧತೆ ಮಾಡ್ತಿದ್ದಾರೆ, ಅವರೇ ಸ್ವತಃ. ಹಾಗೆ ಗಂಜಿ ಮತ್ತು ಅನ್ನ ಬೇಯೋದಕ್ಕೆ ಇಟ್ಟಿದ್ದಾರೆ ನೋಡಿ. ಹಾಗೆಯೇ ಎಂಟ್ರೆನ್ಸಲ್ಲಿ ನೋಡಿ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಓಡಾಡ್ಕೊಂಡಿದ್ದಾರೆ. ಫ್ರೆಂಡ್ಸು, ಪರಿಚಯದವರು ಎಲ್ಲರೂ ಕೂಡ ಸಿಗ್ತಾರಲ್ವ ಇಂಥ ಟೈಮಲ್ಲಿ. ಸೆಕೆಂಡ್ ಮ್ಯಾಚ್ ಫೋನಿಕ್ಸ್ ಕಾಪು ಅಂಡ್ ಯುವತಿ ಮಂಡಲ ಕಡಲೆಡೆ ಬೋಟು ಒಂಜಿ ರೈಟ್ ಬೋಂಡ ಮನಸ್ಸಿಗೆ ಶುಭ ದಿನಲೆ ಶುಭ ಸಂದರ್ಭದೊಟ್ಟಿಗೂ ಈ ದಿನದ ಈ ಒಂದು ಕಡಲ ಶಕ್ತಿ ಅಂಚ ಮನಸ್ಸು ಕೋರ್ಕೊಂಡು ಬಂದು ವಿನಂತಿ ಮಾಡ್ತಾರೆ. ನೋಡಿದ್ರಲ್ವಾ, ಆಲ್ರೆಡಿ ಮೆನ್ಷನ್ ಮಾಡಿದಂಗೆ ಪಂದ್ಯಾಟಗಳೆಲ್ಲ ಸ್ಟಾರ್ಟ್ ಆಗಿವೆ. ಎಲ್ಲರೂ ಕೂಡ ಜನರು ಬಂದು ಸೇರ್ತಾ ಇದ್ದಾರೆ ನೋಡೋದಕ್ಕೆ. ತುಂಬಾ ಲವಲವಿಕೆಯಿಂದ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ಟೀಮ್ಗಳು ಬಂದಿವೆ. ಹಾಗೆ ಜನರು ಹೆಚ್ಚಾಗ್ತಾನೆ ಇದ್ದಾರೆ. ಲಿಂಬು ಶರ್ಬತ್ತಿಂದ ತೋರಿಸ್ತಾ ಹೋಗ್ತೇನೆ. ಫುಡ್ ಸ್ಟಾಲ್ಗಳು ಒಂದಕ್ಕಿಂತ ಒಂದು ಹೆಚ್ಚು ಚೆನ್ನಾಗಿದೆ ನೋಡಿ. ಇಲ್ಲಿ ನೀರು ದೋಸೆ, ಸಾಂಬಾರು, ಸೇಮಿಗೆ, ಇಡ್ಲಿ ಮತ್ತು ಹಾಗೆ ಫಿಶ್ ಚಿಲ್ಲಿ ಕರಿ ಮಾಡಿಟ್ಟಿದ್ದಾರೆ. ಮತ್ತೆಲ್ಲರೂ ಕೂಡ ನಿಮಗೆ ಹಾಯ್ ಹೇಳ್ತಿದ್ದಾರೆ ನೋಡಿ. ಹಾಗೆಯೇ ಇನ್ನೊಂದು ಕಡೆ ಪಕೋಡ, ಸ್ಯಾಂಡ್ವಿಚ್ ಮತ್ತು ಗೋಳಿ ಬಜ್ಜೆ, ಚಟ್ನಿ, ಟೀ, ಕಾಫಿ ಕೂಡ ರೆಡಿಯಾಗಿದೆ. ಇನ್ನೊಂದು ಕಡೆ ಚುರುಮುರಿ ಮಂಡಕ್ಕಿ ಸಿದ್ಧತೆ ಆಗ್ತಿದೆ ನೋಡಿ. ಇನ್ನು ನೆಕ್ಸ್ಟ್ ನೋಡಿ, ಕಬಾಬ್ ಜೊತೆ ಪನ್ನೀರ್ ಗ್ರೇವಿ ಏನೋ ಇದೆ. ಹಾಗೆ ನಾನ್ ವೆಜ್ ಪ್ರಿಯರಿಗೆ ತುಂಬಾ ಖುಷಿಯಾಗಿದೆ ಅಲ್ಲಿ. ಹಾಗೆ ಹಣ್ಣುಗಳು ಕೂಡ ಇವೆ. ಇಲ್ಲೂ ಏನೋ ಒಂದು ರೆಡಿ ಆಗ್ತಿದೆ. ಹಾಗೆ ಇಲ್ಲೂ ಕೂಡ ಇಡ್ಲಿ, ಸೆಟ್ ದೋಸೆ, ಸಾಂಬಾರ್, ಚಟ್ನಿ ಜೊತೆಗೆ ಪುಲಾವ್ ಕೂಡ ರೆಡಿ ಆಗ್ತಿದೆ. ಇಲ್ಲೊಬ್ಬರು ಅಂಕಲ್ ಸಮೋಸ ಇಟ್ಕೊಂಡು ಕಾಯ್ತಿದ್ದಾರೆ. ಹಾಗೆ ಜನರು ನೋಡಿ ಎಷ್ಟಕ್ಕೊಂದು ಬಂದು ಸೇರಿದ್ದಾರೆ, ನೋಡ್ತಾ ಇದ್ದೀರಾ. ಖುಷಿ ಖುಷಿಯಾಗಿ ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಆಟ ಪಾಠಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಇವರು ನಮ್ಮ ಕೇರಿ ಅಣ್ಣಂದಿರು, ಸ್ಮೈಲ್ ಕೊಡ್ತಿದ್ದಾರೆ. ಇವರು ನೋಡಿ ಯೂನಿಫಾರ್ಮಲ್ಲಿ ಶಿಸ್ತಾಗಿ ಒಣ ಮೀನಿನ ಚಟ್ನಿ ಅದು ಇದು ಮಾಡಿಕೊಂಡು ಗಂಜಿ ಊಟ ಬಡಿಸೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಇನ್ನು ಸಂಜೆ ಸೂರ್ಯಾಸ್ತದ ಟೈಮ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸಮುದ್ರ ಅಲ್ವಾ, ಶಾಂತವಾಗಿ. ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಡೀ ಬೀಚ್ ತುಂಬ ಜನರು, ಜನಸಾಗರ ಆಯ್ತಾ, ಸಿಕ್ಕಾಪಟ್ಟೆ ಜನರು ಬಂದಿದ್ದಾರೆ. ಸಾಯಂಕಾಲ ಟೈಮ್ ಅಲ್ವಾ, ಎಲ್ಲರೂ ಫ್ರೀ ಆಗ್ತಾರೆ. ಹಾಗೆ ಬೇರೆ ಬೇರೆ ರೀತಿಯ ಪಂದ್ಯಾಟಗಳಿವೆ. ಹಗ್ಗದಾಟ ಮತ್ತು ಬೆಳಿಗ್ಗೆ ಎಲ್ಲ ಥ್ರೋಬಾಲ್, ವಾಲಿಬಾಲ್, ಮೀನು ಹಿಡಿಯೋದು, ದೋಣಿ ಸ್ಪರ್ಧೆ, ಹೀಗೆ ಒಂದಲ್ಲ ಎರಡಲ್ಲ, ಹಾಗೆ ಇಡೀ ದಿನ ಕಾರ್ಯಕ್ರಮಗಳಿತ್ತು. ಈಗಲೂ ಕೂಡ ನಡೀತಾ ಇದೆ. ಹಾಗೆಯೇ ಇಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು, ತುಂಬ ಸಂತೋಷ ಆಯಿತು. ಇನ್ನು ಫುಡ್ ಸ್ಟಾಲ್ಗಳಲ್ಲಿ ನೋಡಿ ಜಾಸ್ತಿನೇ ಜನ ಸೇರಿಬಿಟ್ಟಿದ್ದಾರೆ ಬೆಳಗ್ಗೆಗಿಂತ. ಹಾಗೆ ಆಟಗಳನ್ನು ನೋಡ್ತಾ ಇಲ್ಲಿ ಅದು ಇದು ಬೇಕಾದ್ದೆಲ್ಲ ತಿಂತಾ ಕುಡಿತಾ ಖುಷಿ ಖುಷಿಯಾಗಿ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡಿಕೊಂಡು ಆ ಟೈಮನ್ನು ಎಷ್ಟು ಚೆನ್ನಾಗಿ ಸ್ಪೆಂಡ್ ಮಾಡ್ತಿದ್ದಾರೆ ನೋಡಿದ್ರಾ. ಇಲ್ಲಿ ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಎಂಟ್ರೆನ್ಸಲ್ಲಿ ಮತ್ತು ಒಳಗೆ ಹೋಗುವ ದಾರಿಯಲ್ಲಿ. ಇನ್ನೂ ಕತ್ಲಾದ ಮೇಲೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ಗಳೆಲ್ಲ ಝಗ್ ಝಗ್ ಅನ್ನತ್ತಲ್ವ. ಇಡೀ ಬೀಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಕಡಲ ಪರ್ವ. ಸಾಯಂಕಾಲ ಟೈಮಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನೋಡ್ಕೊಂಡು ಬರೋಣ. ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು, ತುಂಬಾ ಖುಷಿಪಟ್ಟರು. ಎಲ್ಲರೂ ನಿಮಗೆ ಹಾಯ್ ಹೇಳ್ತಿದ್ದಾರೆ ನೋಡಿ. ಇನ್ನು ನೋಡಿ ಬೆಳಗ್ಗಿಂದ ನಡೀತಿರೋ ಕಾಂಪಿಟೇಷನ್ಗಳೆಲ್ಲ ಮುಗಿದು ಇನ್ನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ, ಗೆಸ್ಟ್ಗಳು ಬರ್ತಾರೆ, ಸ್ಪೀಚ್ ಇದೆ, ಮತ್ತು ಲಾಸ್ಟಿಗೆ ಡ್ಯಾನ್ಸ್ಗಳು ಇದೆ. ಎಲ್ಲ ಸಖತ್ತಾಗಿದೆ ಕಾರ್ಯಕ್ರಮಗಳು. ಈಗ ನೋಡಿ ಇದು ಫೈನಲ್ ಲುಕ್ ಕತ್ಲಾದ ಮೇಲೆ ಹೇಗೆ ಕಾಣಿಸ್ತಿದೆ ಅಂತ. ಚೆನ್ನಾಗಿದೆ ಅಲ್ವಾ.
ನೋಡಿದ್ರಲ್ವಾ ಜನರು ಎಷ್ಟು ಬೇಗ ಬೇಗ ಬರ್ತಾ ಇದ್ದಾರೆ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಬೇಗ ಬೇಗ ಹೋಗ್ತಿದ್ದಾರೆ. ಎಲ್ರಿಗೂ ಕೂಡ ಖುಷಿ. ಇದೊಂದು ಸಂಭ್ರಮದ ವಾತಾವರಣ ಅಲ್ವಾ. ನೋಡಿ, ಸ್ಟೇಜಲ್ಲಿ ಸ್ಪೀಚು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲಾನು ಕೂಡ ಸ್ಟಾರ್ಟ್ ಆಗಿದೆ. ಆ ಕತ್ತಲಲ್ಲಿ ಲೈಟಿಂಗ್ಸ್ ಹೇಗೆ ಕಾಣಿಸುತ್ತೆ ನೋಡಿ. ಮತ್ತು ಚಂಡೆ ಬಡಿತದೊಂದಿಗೆ ಪ್ರೈಸನ್ನು ಕೊಡಲಾಗ್ತಿದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಾಗೇನೇ ಅಲ್ವಾ, ಎಲ್ಲಾನು ಕೂಡ ಸಾಂಪ್ರದಾಯಿಕ ರೀತಿಯಲ್ಲಿ ತುಂಬ ಚೆನ್ನಾಗಿ ನೆರವೇರಿಸ್ತಾರೆ. ಹಾಗೆ ಸುತ್ತಲೂ ಒಮ್ಮೆ ನೋಡ್ಕೊಂಡು ಬನ್ನಿ, ಎಷ್ಟಕ್ಕೊಂದು ಜನರು ಬಂದು ಸೇರಿದ್ದಾರೆ ನೋಡಿ ಅಂತೆ. ಕೊನೆಯದಾಗಿ ಡ್ಯಾನ್ಸ್ಗಳು ಕೂಡ ತುಂಬಾ ಚೆನ್ನಾಗಿದ್ದು, ನೋಡಿದ್ರಲ್ವ ಸ್ನೇಹಿತರೆ, ಎಷ್ಟು ಚೆನ್ನಾಗಿತ್ತು ಎಲ್ಲ ಕಾರ್ಯಕ್ರಮಗಳು ಅಂತ. ಲೈಟಿಂಗ್ಸು, ಕಾಂಪಿಟೇಷನ್ಗಳು, ಫುಡ್ ಸ್ಟಾಲ್ಗಳು, ಜನರು ಖುಷಿಯಿಂದ ಓಡಾಡ್ಕೊಂಡು ಮಾತಾಡ್ಕೊಂಡು ಎಷ್ಟು ಖುಷಿಪಟ್ಟರು ಅಂತ. ಹಾಗೆಯೇ ಈ ಕಡಲ ಪರ್ಬದ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಲೇಬೇಕಲ್ವ, ಎಲ್ಲರಿಗೂ ಶೇರ್ ಮಾಡಲೇಬೇಕಲ್ವ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ. ಇಂಥದ್ದೇ ಬೆಸ್ಟ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಹಾಗೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ನಿಮಗೆ ಪುನಃ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.